ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಿತು. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಓದಿ ಪ್ರದೋಷ್ ಪ್ರತಿಕ್ರಿಯಿಸಲು ಆರಂಭಿಸಿದ್ರು. ಈ ವೇಳೆ ನೀವು ಸ್ವಯಂ ಪ್ರೇರಿತರಾಗಿ ಈ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಪ್ರದೋಷ್ಗೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಮ್ರಾಣಿ ಪ್ರಶ್ನಿಸಿದ್ರು. ಇದಕ್ಕೆ ನಾನೇ ಸ್ವಯಂ ಪ್ರೇರಿತವಾಗಿ ಅರ್ಜಿ ಸಲ್ಲಿಸಿದ್ದೇನೆ, ಸಹಿ ಮಾಡಿದ್ದೇನೆ ಅಂತ ಪ್ರದೋಷ್ ಹೇಳಿದ್ರು. ಇನ್ನು ಮಾಫಿ ಸಾಕ್ಷಿ ನೀಡಿದ್ರೆ ಬಿಡುಗಡೆ ಆಗತ್ತೆ ಅಂತ ಅರ್ಜಿ ಹಾಕಿದ್ದಾರೆ. ಕೋರ್ಟ್ ಈ ಬಗ್ಗೆ ಸ್ವತಂತ್ರ ವಿಚಾರಣೆಯನ್ನ ನಡೆಸಿ ತೀರ್ಮಾನಿಸಬೇಕು ಅಂತ ಆರೋಪಿ ದರ್ಶನ್ ಪರ ಹಿರಿಯ ವಕೀಲರಾದ ಹಷ್ಮತ್ ಪಾಷಾ ವಾದವನ್ನ ಮಂಡಿಸಿದ್ರು. ಈ ವೇಳೆ ಮತ್ತೆ ಪ್ರದೋಷ್ ಅವರನ್ನ ಪ್ರಶ್ನಿಸಲು ಆರಂಭಿಸಿದ ಜಡ್ಜ್, ನಿಮ್ಮ ಮಾಫಿ ಸಾಕ್ಷಿ ಒಪ್ಪದೇ ಇದ್ರೆ ನೀವು ಜೈಲಿನಲ್ಲೇ ಇರಬೇಕಾಗಲಿದೆ, ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ ಕೇಳಿದ್ರು. ಇದಕ್ಕೆ ಹೌದು, ವಕೀಲರು ಹೇಳಿದ್ದಾರೆ ಅಂತ ಪ್ರದೋಷ್ ಹೇಳಿದ್ದಾರೆ. ಕೊನೆಗೆ ಜಡ್ಜ್ ಈ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿ ಆಗಸ್ಟ್ 20ಕ್ಕೆ ಮುಂದೂಡಿದ್ದಾರೆ. ಜೈಲಿನಲ್ಲಿ ಇರುವ ವಿಚಾರಣಾಧೀನ ಕೈದಿ ಆರೋಪಿ ನಟ ದರ್ಶನ್ ರನ್ನ ತಾಯಿ ಮೀನಾ ತುಗದೀಪ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸ್ನೇಹಿತ ನಟ ಧನ್ವೀರ್ ಭೇಟಿಯಾದ್ರು. ಇತ್ತೀಚೆಗೆ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ನಡುವೆ ಮನಸ್ತಾಪ ಇದೆ ಅನ್ನೋ ಸುದ್ದಿಗಳು ಹಬ್ಬಿತ್ತು. ಈ ಮಧ್ಯೆ ಒಟ್ಟಿಗೆ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಜೈಲಿಗೆ ಆಗಮಿಸಿದ್ರು. ಇದರಿಂದ ಜೈಲಿನಲ್ಲಿ ತಾಯಿ ಮೀನಾ ಸಮ್ಮುಖದಲ್ಲೇ ದರ್ಶನ್ ಸಂಧಾನ ನಡೆಸಿದ್ರ ಅನ್ನೋ ಕುತೂಹಲ ಮೂಡಿದೆ. ಕೋರ್ಟ್ನಿಂದ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗ್ತಾ ಇರುವ ಮಧ್ಯೆ ದರ್ಶನ್ ರನ್ನ ಭೇಟಿಯಾಗಿರುವ ಕುಟುಂಬದ ಸದಸ್ಯರು ಧೈರ್ಯ ತುಂಬಿದ್ದಾರೆ ಎನ್ನಲಾಗಿದೆ. ಇನ್ನು ನಟ ದರ್ಶನ್ ಭೇಟಿ ಬಳಿಕ ಮಾತನಾಡಿದ ನಟ ಧನ್ವೀರ್, ನಮ್ಮ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ, ಮನಸ್ತಾಪ ಇದ್ದಿದ್ರೆ ಯಾಕೆ ದರ್ಶನ್ ರನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದೆ ಅಂದ್ರು. ಖಂಡಿತ ಆರಾಮಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಮತ್ತು ನಮಗೆ ಮನಸ್ತಾಪ ಬಂದಿದೆ ಅಂತ ಏನು ಹೇಳಿದ್ರು ಸರ್? ಆರಾಮಿದ್ದಾರೆ, ಏನಿದೆ ಮಾತುಕತೆ. ಈ ಮನಸ್ತಾಪಗಳ ಬಗ್ಗೆ ಸಾಕಷ್ಟು ಇದಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಹೇಳಿದವ್ರನ್ನ ಕರ್ಕೊಂಡು ಮುಂದೆ ನಿಲ್ಲಿಸಿದ್ದಾರೆ, ಅವ್ರ ಮುಂದೆ ಮಾತಾಡೋದು. ಯಾವುದೇ ರೀತಿಯ ಮನಸ್ತಾಪ ಯಾವುದೇ ರೀತಿಯ ಮನಸ್ತಾಪ ಇಲ್ಲ ಸರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದು ಜ್ವರದಿಂದ ಬಳಲುತ್ತಿದ್ದಾರೆ. ಪ್ರಕರಣ ಸಂಬಂಧ ಅನಾರೋಗ್ಯ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಪವಿತ್ರ ಗೌಡ ಗೈರಾಗಿದ್ರು. ಈ ವೇಳೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆಯೇ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆಯಂತ ಅಧಿಕಾರಿಗಳು ಉತ್ತರಿಸಿದ್ರು. ಸೂಕ್ತ ಚಿಕಿತ್ಸೆ ಕೋರಿ ಪವಿತ್ರ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಅಗತ್ಯ ಇರುವ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಜೈಲು ಅಧೀಕ್ಷಕರಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪವಿತ್ರ ಗೌಡ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಮಹಿಳಾ ಬ್ಯಾರಕ್ನ ಅಧಿಕಾರಿಗೆ ಜಡ್ಜ್ ಪ್ರಶ್ನಿಸಿದ್ರು. ಜ್ವರ ಇದೆ ಮತ್ತು ಬಿಪಿ ಸ್ವಲ್ಪ ಕಡಿಮೆ ಇದೆ ಅಂತ ಅಧಿಕಾರಿಗಳು ಉತ್ತರಿಸಿದ್ರು. ಅಗತ್ಯ ಚಿಕಿತ್ಸೆ ಒದಗಿಸಲು ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನ ನೀಡಿದ್ದಾರೆ. ಪವಿತ್ರ ಗೌಡ ಹುಷಾರಾದ ಮೇಲಷ್ಟೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರುಪಡಿಸಿ ಅಂತ ಜಡ್ಜ್ ಸುಜಾತಪ್ಪ ಮಡಿವಾಳ ಸಾಮ್ರಾಣಿ ಸೂಚನೆಯನ್ನ ನೀಡಿದ್ದಾರೆ. ಅರಣ್ಯಾಧಿಕಾರಿಗಳಿಂದ ನನಗೆ ಭಯವಾಗ್ತಾ ಇದೆ ಅಂತ ಅಜ್ಞಾತ ಸ್ಥಳದಿಂದ ಮಹಿಮಾ ದಾಸ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಚಾಮರಾಜನಗರದ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದಲ್ಲಿ ಬಚಾವಾಗಿದ್ದ ಮಹಿಮಾ ದಾಸ್ ಅರಣ್ಯ ಸಿಬ್ಬಂದಿ ಶೂಟೌಟ್ ಮಾಡುವ ವೇಳೆ ಬಚಾವಾಗಿ ಆಸ್ಪತ್ರೆ ಸೇರಿ ನಾಪತ್ತೆಯಾಗಿದ್ರು. ಈಗ ಕೇಸ್ ಬಗ್ಗೆ ಪೊಲೀಸರು ಅರಣ್ಯ ಇಲಾಖೆ ತನಿಖೆ ಮಾಡ್ತಿದ್ದಾರೆ, ವಿಚಾರಣೆಗೆ ಬರುವಂತೆ ಹೇಳ್ತಿದ್ದಾರೆ. ಆದ್ರೆ ನನಗೆ ಭಯ ಆಗ್ತಾ ಇದೆ ಅಂತ ವಿಡಿಯೋದಲ್ಲಿ ಆತಂಕ ತೋಡಿಕೊಂಡಿದ್ದಾರೆ. ಸರಿ ಬಂದುಬಿಟ್ರು ಅಂತ ನೋಡುವಾಗ ಬಂದೇ ಒಬ್ಬರು ಶೂಟಿಂಗ್ ನೋಡಿದ್ರು ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಏಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿದ್ದ ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ, ನನಗೆ ಹುಷಾರಿಲ್ಲದೆ ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ, ಹೊಟ್ಟೆನ ಹೊಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ನನಗೆ ಒಂಥರ ಭಯ ಆಗ್ತಾಯಿದೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಆರೋಪ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ಬೇಟೆ ನಡೆಸಿದ್ದಾರೆ. ಕೆಪಿಎಸ್ಸಿ ಕಚೇರಿ, ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ, ಕೆಪಿಎಸ್ಸಿ ಸದಸ್ಯರು, ಮಧ್ಯವರ್ತಿಗಳು ಹಾಗೂ ಆಯ್ಕೆಯಾದ ಅಭ್ಯರ್ಥಿಗಳ ಮನೆಗಳು ಸೇರಿದಂತೆ 21 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿರೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಲಕ್ಷಾಂತರ ರೂಪಾಯಿ ಡೀಲ್ ನಡೆದಿದೆ ಎಂಬ ಆರೋಪದ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಹಾಸನ, ದಾವಣಗೆರೆ, ಬೆಳಗಾವಿ ಸೇರಿದಂತೆ
ಒಟ್ಟು 8 ಜಿಲ್ಲೆಗಳಲ್ಲಿ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ನೇತೃತ್ವದಲ್ಲಿ ರೈತರು ಧರಣಿ ನಡೆಸಿದ್ರು. ಧರಣಿಯಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಭಾಗಿಯಾಗಿದ್ರು. ಇನ್ನು ವಿಧಾನಸೌಧಕ್ಕೆ ಜನರನ್ನ ನುಗ್ಗಿಸಬೇಕು ಅಂದ್ರೆ ನುಗ್ಗಿಸಬಲ್ಲೆ, ಆದ್ರೆ ಜೆಡಿಎಸ್ ಎಂದಿಗೂ ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ರು. ನುಗ್ಸೋದಾದ್ರೆ ನುಗ್ಗಿಸಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸಬಲ್ಲೆ. ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ನೈಸ್ ಹಾಗೂ ಬಿಡದಿ ಯೋಜನೆಗಳು ಜೆಡಿಎಸ್ ಸರ್ಕಾರದ ಸಯಾಮಿ ಶಿಶುಗಳು. ಎರಡೂ ಯೋಜನೆಯಲ್ಲಿ ಜೆಡಿಎಸ್ ಪಕ್ಷದ ಪಾತ್ರದ ಬಗ್ಗೆ ಜನತೆಗೆ ಸ್ಪಷ್ಟನೆ ನೀಡುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಕಾಂಗ್ರೆಸ್ ಮತ್ತು ಸಿಎಂ ಡಿಕೆಶಿ ಮಾಧ್ಯಮ ಪ್ರಕಟಣೆ ಮೂಲಕ ಹಲವು ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರೇ, ನೀವಿಂದು ಯಾವ ನೈಸ್ ಹಾಗೂ ಬಿಡದಿ ಯೋಜನೆಯನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಹವಣಿಸುತ್ತಿದ್ದೀರೋ ಆ 2 ಯೋಜನೆಗಳ ಜನಕರು ಮಾನ್ಯ ಎಚ್.ಡಿ. ದೇವೇಗೌಡರು ಹಾಗೂ ನೀವೇ ಆಗಿದ್ದೀರಿ. ನೈಸ್ ಹಾಗೂ ಬಿಡದಿ ಯೋಜನೆಗಳು ನಿಮ್ಮ ಸರ್ಕಾರದ ಸಯಾಮಿ ಶಿಶುಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶಕ್ಕಿಂತ ಹೆಚ್ಚಿನ ನೀರನ್ನ ತಮಿಳುನಾಡಿಗೆ ಹರಿಸ್ತಿರೋ ಆರೋಪ ಕೇಳಿಬಂದಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡಲು ಪ್ರಾಧಿಕಾರ ಸೂಚಿಸಿತ್ತು. ಆದರೆ ನಿತ್ಯ 15,000 ಕ್ಯೂಸೆಕ್ಗೂ ಅಧಿಕ ನೀರು ಹರಿಯುತ್ತಿದೆ ಅನ್ನೋ ಆರೋಪವಿದೆ. ರಾಜ್ಯ ಸರ್ಕಾರದ ನಡೆಗೆ ಮಂಡ್ಯ ಜಿಲ್ಲೆಯ ರೈತರಿಂದ ತೀವ್ರ ಆಕ್ರೋಶವೆದ್ದಿದೆ. ತಪ್ಪು ಮಾಹಿತಿ ನೀಡಿ ಅಧಿಕಾರಿಗಳು ತಮಿಳುನಾಡಿಗೆ ನೀರು ಬಿಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಆಗಸ್ಟ್ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರು ಹಂಚಿಕೆ ಬಗೆಗಿನ ಅರ್ಜಿ ವಿಚಾರಣೆ ಇದ್ದು, ವ್ಯತಿರಿಕ್ತ ತೀರ್ಪು ಬಂದ್ರೆ ಬೃಹತ್ ಹೋರಾಟಕ್ಕೆ ರೈತ ಹಿತರಕ್ಷಣಾ ಸಮಿತಿ ಕರೆ ಕೊಟ್ಟಿದೆ. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆಯಿಂದ 2 ದಿನ ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಯಲಿದೆ. ಚೆನ್ನೈನ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಯುವ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿಡಿ ಸತೀಶನ್, ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಭಾಗಿಯಾಗಲಿದ್ದಾರೆ. ಈ ವೇಳೆ ದಕ್ಷಿಣ ಭಾರತದ ರಾಜ್ಯಗಳ ನಡುವಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ನದಿ ನೀರು ವಿವಾದ, ಗಡಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ, ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಗಳು ಚರ್ಚೆಯಾಗಲಿವೆ. ಈಗಾಗಲೇ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ನೀರು ವಿವಾದ ಕಾವು ಪಡ್ಕೊಂಡಿದೆ. ವಿವಾದದ ನಡುವೆ ಸಿಎಂ ಡಿಕೆಶಿ ಮತ್ತು ವಿಜಯ್ ಮುಖಾಮುಖಿಯಾಗಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಗುರುವಾರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ತಮಿಳುನಾಡಿಗೆ ತೆರಳುವ ಮುನ್ನ ಅಂದ್ರೆ ಬುಧವಾರ ಬೆಳಗ್ಗೆ ದೆಹಲಿಗೆ ತೆರಳುವ ಸಿಎಂ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬುಧವಾರ ದೆಹಲಿಯಲ್ಲೇ ಉಳಿದುಕೊಂಡು ಗುರುವಾರ ಬೆಳಗ್ಗೆ ದೆಹಲಿಯಿಂದ ನೇರವಾಗಿ ಚೆನ್ನೈಗೆ ತೆರಳಲಿದ್ದಾರೆ. ವಿಧಾನಸಭೆಯಲ್ಲಿ ಮಂಗಳವಾರವೂ ಬಿಜೆಪಿ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದರು. ಕಪ್ಪು ಶಾಲು ಧರಿಸಿ ಎಂಟ್ರಿ ಕೊಟ್ಟ ಬಿಜೆಪಿ ನಾಯಕರು ಸದನ ಆರಂಭ ಆಗ್ತಾ ಇದ್ದಂತೆ ಧರಣಿ ಆರಂಭಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರಿಗೂ ಕಪ್ಪು ಶಾಲು ವಿತರಿಸಿದ್ರು. ಒಂದೆಡೆ ಶಾಸಕರು ಮಾತನಾಡ್ತಾ ಇದ್ರೆ ಇತ್ತ ಬಿಜೆಪಿ ಸದಸ್ಯರು ಘೋಷಣೆ ಮುಂದುವರೆಸಿದ್ರು. ಇನ್ನು ಸಚಿವ ಯತೀಂದ್ರ ಮಾತನಾಡ್ತಾ ಇದ್ದಾಗ ಮೂಡ ಮೂಡ ಅಂತ ಘೋಷಣೆ ಕೂಗಿದ್ರು. ಈ ಗದ್ದಲ ಗಲಾಟೆ ನಡುವೆ ಸರ್ಕಾರ 3 ವಿಧೇಯಕಗಳನ್ನ ಸದನದಲ್ಲಿ ಮಂಡಿಸಿತು. ವಿಧಾನ ಪರಿಷತ್ನಲ್ಲೂ ಭೋಜನ ವಿರಾಮದ ನಂತರ ಕಲಾಪ ಆರಂಭ ಆಗ್ತಾ ಇದ್ದಂತೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ನಾಗೇಂದ್ರ ರಾಜೀನಾಮೆ ಕೊಡಿಸುವಂತೆ ಪ್ರಸ್ತಾಪಿಸಿದ್ರು. ಪೋಸ್ಟರ್ ಹಿಡಿದು ಘೋಷಣೆ ಕೂಗಿದ್ರು. ವಿಧಾನಸಭೆಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಮಾತಿನ ಮಧ್ಯೆ ಪುರಾತನ ಗ್ರೀಕ್ನ ಪ್ಲೇಟೋ ಮಾತಿನ ಉದಾಹರಣೆಯನ್ನ ನೀಡಿದ್ರು. ಈ ವೇಳೆ ಶಾಸಕ ಸುನೀಲ್ ಕುಮಾರ್, ನೀವು ಯಾಕೋ ವೇದಾಂತಿ ಆಗ್ತಿದ್ದೀರಿ, ಸಿಎಂ ಸ್ಥಾನಕ್ಕೆ ಸೆಟ್ ಆಗ್ತಿಲ್ಲ, ನೀವು ಪರಮೇಶ್ವರ್ಗೆ ಬಿಟ್ಟುಕೊಟ್ಟು ವೇದಾಂತಿ ಆಗೋದು ಉತ್ತಮ ಅಂತ ಕಾಲೆಳೆದ್ರು. ಇನ್ನು ಸಿಎಂ ಆಗುವ ಮೊದಲಿನ ಡಿಕೆ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆದ ಬಳಿಕ ಇರುವ ಡಿಕೆ ಶಿವಕುಮಾರ್ ಬೇರೆ. ಈ ಬದಲಾವಣೆ ಹೇಗೆ ಅಂತ ಆರಗ ಜ್ಞಾನೇಂದ್ರ ಪ್ರಶ್ನಿಸಿದ್ರು. ಇಷ್ಟೇ ಅಲ್ಲದೆ, ನೀವು ನಮಸ್ತೆ ಸದಾ ವತ್ಸಲೆ ಅಂತ ಅಷ್ಟೇ ಹಾಡಿದ್ದಕ್ಕೆ ಹೀಗೆ ಪೂರ್ತಿ ಹಾಡಿದ್ರೆ ಹೇಗೆ ಅಂತ ಸುನಿಲ್ ಕುಮಾರ್ ಮತ್ತೆ ಕಾಲೆಳೆದ್ರು. ನೀವು ನಮಸ್ತೆ ಸದಾ ವತ್ಸಲೆ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಈಗ ನೀವು ನನಗೇನೋ ಮಾಡ್ತಾ ಇದ್ದೀರಾ, ಓಡಿ ಬೇಡ. ವಿಧಾನಸಭೆ ನೂತನ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳು ವೈದ್ಯ ಆಯ್ಕೆಯಾಗಿದ್ದಾರೆ.
ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಮಂಕಾಳು ವೈದ್ಯ ಹೆಸರನ್ನ ಸೂಚಿಸಿದ್ರು. ಸಿಎಂ ಡಿಕೆಶಿ ಸೂಚನೆಯನ್ನ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದ್ರು. ನೂತನ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆಯಾದ ಮಂಕಾಳು ವೈದ್ಯಗೆ ಸಿಎಂ ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅಭಿನಂದಿಸಿದ್ರು. ಇತ್ತ ವಿಧಾನ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಸರ್ವಾನುಮತದಿಂದ ಆಯ್ಕೆಯಾದ್ರು. ಬಳಿಕ ಮಾತನಾಡಿದ ಉಮಾಶ್ರೀ, ನನ್ನ ಸಾಧನೆಯ ಹಿಂದಿನ ಶಕ್ತಿ ನನ್ನ ತಾಯಿ ನಿಂಗಮ್ಮ ಅಂತ ಹೇಳಿದ್ರು. ಆಗಸ್ಟ್ 15ರಂದು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣದ ವೇಳೆ ವಂದೇ ಮಾತರಂ ಗೀತೆಗೆ ಸೋನಿಯಾ ಗಾಂಧಿ ಅಡ್ಡಿಪಡಿಸಿದ್ರು ಅಂತ ಬಿಜೆಪಿ ಆರೋಪಿಸಿತ್ತು. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ಪಟೇಲ್ ಹಾಡಿದ ವಂದೇ ಮಾತರಂ ನಾನು ಹಾಡಿದ್ದೇನೆ. ಕಳೆದ 18 ವರ್ಷಗಳಿಂದ ಇದನ್ನೇ ಹಾಡಿದ್ದೇವೆ. ವಂದೇ ಮಾತರಂನ ಹಿಂದಿನ ಆವೃತ್ತಿ ಹಾಡುವುದು ಅಪರಾಧವಾಗಿದ್ರೆ ಗಾಂಧಿ, ನೆಹರು, ಪಟೇಲ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ವಿರುದ್ಧವೂ ಪ್ರಕರಣ ದಾಖಲಿಸಬೇಕು ಎಂದಿದ್ದಾರೆ. अगर यही गुनाह है तो गांधी जी के ऊपर केस डालो, यही गुनाह है तो नेहरू जी के ऊपर डालो, यही गुनाह है तो वल्लभ भाई पटेल के ऊपर। अरे ये तो इनको मालूम नहीं, नो पैदा होने से पहले कांग्रेस वालों ने एक रेजोल्यूशन पास करके देश में कौन सा राष्ट्रीय गीत अपनाना ये किए हैं. तुम जो बोलते हो वही राष्ट्रगीत. ನಾವು ಕಾಂಗ್ರೆಸ್ನ ಯಾವ ಕಾರ್ಯಕ್ರಮದಲ್ಲೂ ಒಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲ್ಲ. ನೇಣು ಹಾಕಿ ಜೈಲಿಗೆ ಹಾಕಿದ್ರು ನಾವು ಹಾಡುವುದೇ 2 ಪ್ಯಾರಾ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಆಖರಿ ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತರವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಇತ್ತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ದೇಶದಲ್ಲಿ ಇರಕೂಡದು, ಈ ದೇಶ ಬಿಟ್ಟು ತೊಲಗಿ ಎಂದಿದ್ದಾರೆ. ಅವ್ರಿಗೆ ಶಕ್ತಿ ಕೊಡುವಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ನೀವು ಈ ದೇಶದಲ್ಲಿ ಇರಕೂಡದು, ಹೋಗ್ಬಿಡಿ, ನೀವು ಈ ದೇಶ ಬಿಟ್ಟು ನೀವು ಕೂಡ ಮುಸಲ್ಮಾನರ ಜೊತೆಗೆ ತೊಲಗಿರಿ ಅಂತ ಹೇಳಿ ನನ್ನ ಆಗ್ರಹವನ್ನು ನಾನು ಮಾಡುತ್ತೇನೆ. ಬೆಂಗಳೂರಿನಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಭಾರಿ ಸಂಚಲನ ಸೃಷ್ಟಿಸಿದೆ. ರಾಜಧಾನಿಯ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ 40ರಿಂದ 50ಕ್ಕೂ ಹೆಚ್ಚು ಪ್ರಮಾಣದ ಮತದಾರರು ಗೈರು, ಸ್ಥಳಾಂತರ, ನಕಲಿ ಐಡಿ, ಮರಣದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲೂ 5 ಕ್ಷೇತ್ರಗಳಲ್ಲಿ 50%ಕ್ಕೂ ಹೆಚ್ಚು ಮತದಾರರು ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆ ಮೂಲಕ ರಾಜ್ಯದಲ್ಲಿ 1,08,00,000 ಮತದಾರರನ್ನ ಮತಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆಯಿಂದಾಗಿ ಬೆಂಗಳೂರಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಮತಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಪ್ರಕಾಶ್ ರಾಜ್ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿ ಈ ಕುರಿತು ಚರ್ಚಿಸಿದರು. ಮಂಗಳವಾರ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರನ್ನು ಭೇಟಿಯಾಗಿ ಈ ಪ್ರಕ್ರಿಯೆಯನ್ನ 6 ತಿಂಗಳು ಮುಂದೂಡುವಂತೆ ಮನವಿ ಸಲ್ಲಿಸಿದ್ದಾರೆ. ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಬಿಡದಿಯ ಹೆಜ್ಜಾಲ ಬಳಿ ನಕಲಿ ಔಷಧ ತಯಾರಿಕಾ ಜಾಲ ಪತ್ತೆಯಾಗಿದೆ. ಬರೋಬ್ಬರಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಪ್ತಿ ಮಾಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದ ವಿಭಾಗದಿಂದ ದಾಳಿ ನಡೆಸಿದ ವೇಳೆ ಎಂಎನ್ಸಿ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧ ತಯಾರಿಸುತ್ತಿರೋದು ಗೊತ್ತಾಗಿದೆ. ಘಟಕದಲ್ಲಿದ್ದ ಔಷಧ, ಕಚ್ಚಾ ವಸ್ತು ಮತ್ತು ಸಾಮಗ್ರಿ ಪರಿಶೀಲನೆ ನಡೆಸಲಾಗಿದೆ. ಬೆಂಗಳೂರಿನ ಬಸವನಗುಡಿ ಬುಲ್ ಟೆಂಪಲ್ ರಸ್ತೆಯಲ್ಲಿ ಅನುಮತಿ ಇಲ್ಲದೆ 20 ಮರಗಳನ್ನು ನಾಶಪಡಿಸಲಾಗಿದೆ. ಕೇವಲ ರೆಂಬೆ ಕೊಂಬೆ ಕಡಿಯಲು ಅನುಮತಿ ಪಡೆದು ಮರಗಳ ಕಾಂಡಗಳಿಗೆ ಹಾನಿ ಮಾಡಲಾಗಿದೆ. ಮರ ಕಡಿದ ಸಿಬ್ಬಂದಿಯ ವಿರುದ್ಧ ದೂರು ದಾಖಲಿಸಲು ಜಿಪಿ ಅರಣ್ಯ ವಿಭಾಗವು ಸಿದ್ಧತೆ ನಡೆಸಿದೆ. ಐಪಿಜಿಆರ್ಎಸ್ನಲ್ಲಿ ಆಹಾರ ಸುರಕ್ಷತೆ ಇಲಾಖೆಯ ಕ್ಯೂಆರ್ ಕೋಡ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಕಳೆದ 24 ಗಂಟೆಗಳಲ್ಲಿ 504 ದೂರು ದಾಖಲಾಗಿವೆ. ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಮೆಡಿಕಲ್ ಸ್ಟೋರ್ಗಳಲ್ಲಿ ಕಳಪೆ ಗುಣಮಟ್ಟ, ಸ್ವಚ್ಛತೆ ಇಲ್ಲದಿರೋದು, ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಸಾರ್ವಜನಿಕರು ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ದೂರನ್ನ ನೀಡಬಹುದಾಗಿದೆ. ದೂರುಗಳ ಪರಿಶೀಲನೆಗೆ ಇಲಾಖೆಯು ನಿವೃತ್ತ ಹಾಗೂ ಹಿರಿಯ ಅಧಿಕಾರಿಗಳ ವಾಚ್ ಕಮಿಟಿಯನ್ನ ರಚಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಆರೋಗ್ಯ ಸ್ಥಿತಿ, ವಯಸ್ಸು ಮತ್ತು ಕಾಯಿಲೆಗೆ ತಕ್ಕಂತೆ ಪ್ರತ್ಯೇಕ ಆಹಾರ ಮೆನು ರೂಪಿಸಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಇನ್ನು ಮುಂದೆ ಬಾಣಂತಿಯರಿಗೆ ಅಗತ್ಯವಿರುವ ಪೌಷ್ಟಿಕಾಂಶ, ಪ್ರೋಟೀನ್, ಕಬ್ಬಿಣಾಂಶ ಸೇರಿದಂತೆ ಅಗತ್ಯ ಪೋಷಕಾಂಶಗಳ ಆಹಾರ, ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಲು ಚಿಂತಿಸಲಾಗಿದೆ. ಸ್ವತಃ ಪತ್ನಿಯೇತನ ಅಕ್ರಮ ಸಂಬಂಧಕ್ಕಾಗಿ ಪತಿ ಅಭಿನಂದನ್ ಮತ್ತು ಮಗು ಯದುವೀರ್ನನ್ನ ಪ್ರಿಯಕರ ವಿನಯ್ ಜೊತೆ ಸೇರಿ ಉಸಿರುಗಟ್ಟಿಸಿ ಕೊಲೆಗೈದಿದ್ದಾಳೆ. 2 ವರ್ಷದ ಹಿಂದೆ ಹರಿಣಿಗೆ ವಿನಯ್ ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾಗಿದ್ದ.
ಕೋಟ್ಯಾಂತರ ಮೌಲ್ಯದ ಬೆಲೆ ಬಾಳುವ ಜಮೀನು, 3 ಮಹಡಿ ಮನೆ ಹೊಂದಿದ್ದ ಪತಿ ಅಭಿನಂದನ್ ಒಡೆತನದ ಆಸ್ತಿ ಆಸೆಗೆ ಹತ್ಯೆ ಮಾಡಿದ್ದ ಪತ್ನಿ ಬೆಳಗ್ಗೆ ಯಾರೂ ಎದ್ದಿಲ್ಲವೆಂದು ನಾಟಕವಾಡಿದ್ಲು. ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದ್ದು, ಚಿಕ್ಕಬಳ್ಳಾಪುರ ಠಾಣೆ ಪೊಲೀಸರು ಹರಿಣಿ ಹಾಗೂ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಪಟ್ಟಿಯನ್ನ ಅರಣ್ಯ ಇಲಾಖೆ ರಿಲೀಸ್ ಮಾಡಿದೆ. ಸತತ 6 ಬಾರಿ ಅಂಬಾರಿ ಹೊತ್ತು ಹೆಜ್ಜೆ ಹಾಕಿದ್ದ ಅಭಿಮನ್ಯುವನ್ನ ಈ ಬಾರಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಅಭಿಮನ್ಯುಗೆ 60 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಈ ಬಾರಿ ವಿಶ್ರಾಂತಿ ನೀಡಿದೆ. ಹೀಗಾಗಿ ಈ ಬಾರಿ ಗಜಪಡೆಯ ನೇತೃತ್ವ ವಹಿಸುವವರು ಯಾರು ಎಂಬುದೇ ಕುತೂಹಲ ಮೂಡಿಸಿದೆ. ತಮಿಳುನಾಡಿನ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ನಟಿ ತ್ರಿಷಾ ಕೃಷ್ಣನ್ ಮುಂಭಾಗದ ಸಾಲಿನಲ್ಲಿ ಕುಳಿತು ಸಿಎಂ ವಿಜಯ್ಗೆ ಪರಸ್ಪರ ವಂದಿಸಿಕೊಂಡಿರೋದಕ್ಕೆ ಡಿಎಂಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಡಿಎಂಕೆಯ ಮುಖವಾಣಿ ಮುರಸೊಲಿ ಸಂಪಾದಕೀಯದಲ್ಲಿ ವಿಜಯ್ ಅಭಿಮಾನಿಗಳಿಗೂ ಇದನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ತಿವಿದಿದೆ. ಗಲ್ಲು ಶಿಕ್ಷೆಯ ಬದಲು ಮಾರಕ ಇಂಜೆಕ್ಷನ್ನಂತಹ ಕಡಿಮೆ ನೋವುಂಟು ಮಾಡುವ ವಿಧಾನಗಳನ್ನು ಜಾರಿಗೆ ತರಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಗಲ್ಲು ಶಿಕ್ಷೆಯ ಸಾಂವಿಧಾನಿಕ ಹಿಂದುತ್ವವನ್ನ ಎತ್ತಿ ಹಿಡಿದಿರುವ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ಸದ್ಯಕ್ಕೆ ದೇಶದಲ್ಲಿ ಗಲ್ಲು ಶಿಕ್ಷೆಯೇ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ.